ಇತ್ತೀಚೆಗೆ ನಡೆದಂತ KAS 708 ರಿಕ್ರೂಟ್ಮೆಂಟ್ ನಾನ್ HK FDA ಎಕ್ಸಾಮ್ ಬರ್ದಿದ್ರಿ. ಸೊ ನಿಮ್ಗೆಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಮಾಹಿತಿ ಇದು. ಅಂಡ್ ಮೊನ್ನೆಸ್ಟ್ ನಾನು ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳಿಗೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋವನ್ನ ಕೂಡ ಮಾಡಿದ್ದೆ. ಸೊ ಯಾವ ಒಂದು ಕೆಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ಆಗ್ಬಹುದು ಅಂತೇಳಿ ಒಂದು ಎಕ್ಸ್ಪೆಕ್ಟೆಡ್ ಕೆಟಗರಿ ವೈಸ್. ಸೊ ಅದರಲ್ಲಿ ಜನರಲ್ ಅವರಿಗೆ ಅಂಡ್ OBC SC ST ಎಲ್ಲ ಒಂದು ಆಸ್ಪಿರೆಂಟ್ಸ್ ಗಳಿಗೆ ತಿಳಿಸಿದೆ ಮಾಹಿತಿ. ಸೊ ಆ ಮಾಹಿತಿಯ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಯಾರು ಇನ್ನೂ ನೋಡಿಲ್ಲ ದಯವಿಟ್ಟು ನೋಡಿ. ಅಂಡ್ ನೀವು ಈಗ ಇನ್ನೊಂದು ಮಾಹಿತಿ ಇದೆ, ಅದೇನು ಅಂತಂದ್ರೆ ಯಾರೆಲ್ಲ ಈ ಒಂದು KA ನಾನ್ HK FDA ಎಕ್ಸಾಮ್ ಬರ್ದಿದ್ರಿ, ಸೊ ನಿಮ್ಗೆ ಈಗ KA ವೆಬ್ಸೈಟ್ ಅಲ್ಲಿ ತಾತ್ಕಾಲಿಕ ಫಲಿತಾಂಶ ಅಂದ್ರೆ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಲಿಂಕ್ ಬಿಟ್ಟಿದ್ದಾರೆ. ಸೊ ಯಾರಿನ್ನು ನೋಡಿಲ್ಲ ದಯವಿಟ್ಟು ಹೋಗಿ ಲಿಂಕ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನ ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್, ಚೆಕ್ ಮಾಡ್ಕೊಂಡು ದಯವಿಟ್ಟು ಕಮೆಂಟ್ ಮಾಡಿ ಎಷ್ಟು ಸ್ಕೋರ್ ಆಯ್ತು, ಸೊ ಏನು ಅಂತ. ಯಾಕಂದ್ರೆ ಇನ್ನೊಂದು ಒಂದು ಮಾಹಿತಿಯನ್ನ ನಿಮ್ಗೆ ನೀಡಬೇಕಿದೆ. ಸೊ ಅದಕ್ಕಾಗಿ ದಯವಿಟ್ಟು ಯಾರೆಲ್ಲ ಸ್ಕೋರ್ ಮಾಡಿದ್ರೆ ಒಳ್ಳೆ ಸ್ಕೋರ್, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಅಂಡ್ ನಿಮ್ಮ ಸ್ಕೋರ್ ಎಷ್ಟು ಅನ್ನೋದನ್ನ ಕಮೆಂಟ್ ಮಾಡಿ. ಅಂಡ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಕ್ಯಾಂಡಿಡೇಟ್ ರಿಸಲ್ಟ್ ಡಿಕ್ಲರೇಷನ್ ವೇರಿಯಸ್ ಪೋಸ್ಟ್ ಆಫ್ ರಿಕ್ರೂಟ್ಮೆಂಟ್ ಅಂತೇಳಿ ಮಾಹಿತಿ ಇದೆ. ಸೊ ಅದರಲ್ಲಿ ನೀವು ಎಂಟರ್ ಅಪ್ಲಿಕೇಶನ್ ನಂಬರ್, ಅಂದ್ರೆ ಅಪ್ಲಿಕೇಶನ್ ನಂಬರ್ ಅಂದ್ರೂ ಒಂದೇ, ಎನ್ರೋಲ್ಮೆಂಟ್ ID ನಂಬರ್ ಅಂದ್ರೂ ಒಂದೇ. ಸೊ ನಿಮ್ದು ಯಾರ್ದೀಗ ಎನ್ರೋಲ್ಮೆಂಟ್ ID ನಂಬರ್ ಇರುತ್ತೆ ಅದನ್ನ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಆಗಿದ್ಮೇಲೆ ಸಬ್ಮಿಟ್ ಕೊಟ್ರೆ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ಏನಾದ್ರು ಅಬ್ಜೆಕ್ಷನ್ ಇದ್ರೆ ನೀವು ಮತ್ತೆ ಅಬ್ಜೆಕ್ಷನ್ ಹಾಕ್ಬೋದು ಸ್ಕೋರ್ ರಿಲೇಟೆಡ್. ಆಲ್ಮೋಸ್ಟ್ KA ಅವರು ಯಾವುದೇ ಮಿಸ್ಟೇಕ್ಸ್ ಮಾಡಿರಲ್ಲ, ಎಲ್ರಿಗೂ ಕೂಡ ಕರೆಕ್ಟ್ ಆಗಿ ಸ್ಕೋರ್ ಲಿಸ್ಟ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಹಂಗಾಗಿ ಯಾರೆಲ್ಲ ಒಳ್ಳೆ ಸ್ಕೋರ್ ಮಾಡಿದಿರಾ, ಆಲ್ ದಿ ಬೆಸ್ಟ್. ನೆಕ್ಸ್ಟ್ ನಿಮ್ಗೆ ಈ ಒಂದು ಹುದ್ದೆ ಸಿಗಲಿ, ನೀವೇನು ಪ್ರಯತ್ನ ಪಟ್ಟಿದ್ದೀರಾ, ಆ ಒಂದು ಪರಿಶ್ರಮ ಹಾಕಿದ್ರೆ ಅದಕ್ಕೆ ಒಳ್ಳೆಯ ಒಂದು ಪ್ರತಿಫಲ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ಇನ್ನೊಂದು ಮುಖ್ಯವಾದ ವಿಚಾರ, ಯಾರು ಈಗ ಅಪ್ಕಮಿಂಗ್ ಮತ್ತೆ VAO ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ರ, ಬೇರೆ ಬೇರೆ ಪರೀಕ್ಷೆಗಳಿಗೆ FDA SDA ಪರೀಕ್ಷೆಗೆ ಬರೀತಾ ಇದ್ರ, ಸೊ ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಕಾರಣ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ ಹಾಲ್ ಟಿಕೆಟ್ ಕೂಡ ಬಿಡ್ತಾರೆ. ಸೊ ಮತ್ತೆ ಎಕ್ಸಾಮ್ಸ್ ಬರೀತೀರಾ, ಅದಕ್ಕೂ ಕೂಡ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಡಿ. ಅಂಡ್ ಈಗ ಸದ್ಯಕ್ಕಂತೂ KA ಇಂದ ನಾನ್ HK FDA ಪರೀಕ್ಷೆ ಬರೆದಂತ ಆಸ್ಪಿರೆಂಟ್ಸ್ ಗಳ ತಾತ್ಕಾಲಿಕ ಫಲಿತಾಂಶದ ಒಂದು ಲಿಂಕ್ ಸೊ ಬಿಟ್ಟಿದ್ದಾರೆ, ನೋಡ್ಕೊಳ್ಳಿ. ಅಂಡ್ ಇನ್ನೊಂದ್ಸಲ ನಿಮ್ಗೆ ಕಟ್ ಆಫ್ ನಾನು ಮಾಡಿದಂತ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾಹಿತಿ ತಿಳಿಸ್ಬಿಡ್ತೀನಿ ನೋಡಿ. ಜನರಲ್ ಆಸ್ಪಿರೆಂಟ್ಸ್ ಯಾರಿದಾರ, ನೀವು 120 to 130 ಮಾಡಿದ್ರಿ ಅಂತಂದ್ರೆ 200 ಔಟ್ ಆಫ್ 200ಗೆ ಸೇಫ್ ಸ್ಕೋರ್ ಇದು ನಿಮ್ಗೆ. ಯಾಕೆ ಅಂತಂದ್ರೆ ಈ ಬಾರಿ ನಿಮ್ಗೆ ಗೊತ್ತಿದೆ ಪೇಪರ್ 1 ಪೇಪರ್ 2 ಎರಡು ಕೂಡ ಅಷ್ಟೇನು ಈಸಿ ಇರಲಿಲ್ಲ. ಪೇಪರ್ 1 ಅಂತೂ GK ತುಂಬಾ ಜನಕ್ಕೆ ಕಠಿಣ ಅನ್ಸಿದೆ. ಹಾಗಾಗಿ ನೀವು 120 to 130 ಮಾಡಿದ್ರೆ ಆರಾಮಾಗಿ ಒಳ್ಳೆ ಸ್ಕೋರು. OBC ಅವರಾದ್ರೆ 110 to 120 ವರೆಗೂ ಯಾರ್ದು ಸ್ಕೋರ್ ಆಗಿದೆ. ಸೊ ನೀವು ಕೂಡ ಅಷ್ಟೇ ಬೆಟರ್ ಸ್ಕೋರ್ ಇದು. ಅಂಡ್ ನೋಡಿ ಇದರಲ್ಲಿ ಯಾರ್ಯಾರ್ದು ಸ್ಕೋರ್ ಅಲ್ಲಿ ಎಷ್ಟೆಷ್ಟು ಬಂದಿದೆ, ಯಾರ್ಯಾರೆಲ್ಲ ಎಷ್ಟನೇ ಲಿಸ್ಟ್ ಅಲ್ಲಿ ಇದ್ರಿ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.